ಐಸ್ ಸ್ಕ್ವಾಡ್ ವಿಂಟರ್ ಆರ್ಕ್ ಚಾಲೆಂಜ್ನ ರೂಲ್ ನಂಬರ್ 3 ಏನು ಅಂದರೆ ಕೋಲ್ಡ್ ಶವರ್, ತಣ್ಣೀರಲ್ಲಿ ಸ್ನಾನ ಮಾಡೋದು. ತುಂಬ ಜನರ ಮೈಂಡ್ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ನಾನೆಲ್ಲ ಸ್ನಾನ ಮಾಡೋದೇ ದೊಡ್ಡ ವಿಷಯ, ಅದರಲ್ಲಿ ತಣ್ಣೀರಲ್ಲಿ ಬೇರೆ ಸ್ನಾನ ಮಾಡಬೇಕಂತ. ನೀವು ವಿಂಟರ್ ಆರ್ಕ್ ಚಾಲೆಂಜ್ನ ತೊಗೊಂಡಿದ್ದೀರಾ ಅಂದರೆ ಈ ಒಂದು ರೂಲ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು ಕೋಲ್ಡ್ ಶವರ್ ತೊಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳಿದೆ. ನಿಮ್ಮ ಫೋಕಸ್ಸು, ಎನರ್ಜಿ ಬೂಸ್ಟ್ ಆಗುತ್ತೆ ಮತ್ತು ರಿಕವರಿನೂ ಚೆನ್ನಾಗಿರುತ್ತೆ. ಇನ್ನು ತುಂಬಾ ಬೆನಿಫಿಟ್ಸ್ಗಳಿದೆ, ಅದನ್ನೆಲ್ಲ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡಿ ತಿಳ್ಕೊಳ್ಳಿ. ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ನಾನು ಫಾಲೋ ಮಾಡೋಂಥ ಒಂದೆರಡು ಸ್ಟೆಪ್ಸ್ನ ನಿಮ್ಗೆ ತಿಳಿಸ್ತೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ತಣ್ಣೀರಲ್ಲಿ ಡೈಲಿ ಸ್ನಾನ ಮಾಡ್ಬೋದು. ಅದೇನಿಲ್ಲ ರೀ, ರೆಗ್ಯುಲರಾಗಿ ನಾವು ಸ್ನಾನ ಮಾಡಬೇಕಾದ್ರೆ ಡೈರೆಕ್ಟಿಗೆ ಮೈಗೋ ಇಲ್ಲ ತಲೆಗೋ ನೀರನ್ನ ಉಯ್ಕೊಳ್ತೀವಲ್ಲ, ಅದ್ರ ಬದಲು ಫಸ್ಟ್ ನೀವು ಒಂದೆರಡು ಚೊಂಬು ನೀರನ್ನ ಕಾಲ್ಗೆ ಉಯ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಬಾಯಲ್ಲಿ ಇಟ್ಕೊಳ್ಳಿ. ನೀರು ಕುಡಿಬೇಡಿ, ಬಾಯಲ್ಲಿ ಇಟ್ಕೊಳ್ಳಿ. ಆದಮೇಲೆ ನಿಮ್ಮ ಮೈಗೋ ಇಲ್ಲ ತಲೆಗೋ ಉಯ್ಕೊಳ್ಳಿ. ಒಂದೆರಡು ನಮಗೆ ನೀರು ಉಯ್ಕೊಳ್ಳೋ ತನಕ ಮಾತ್ರ ನಿಮ್ಗೆ ಕಷ್ಟ ಆಗುತ್ತೆ. ಉಗ್ರಮಲ್ಲಿ ಒಂದು ಡೈಲಾಗ್ ಹೊಡಿತಾರಲ್ಲ ಆ ರೀತಿಯೇ. ಅದಾದಮೇಲೆ 2 ಚೊಂಬು ನೀರು ಉಯ್ಕೊಂಡ್ಮೇಲೆ ನಿಮಗೆ ಚಳಿ ಗೊತ್ತಾಗಲ್ಲ ರೀ. ಇದೇ ಸ್ಟೆಪ್ಸ್ನೇ ನಾನು ಫಾಲೋ ಮಾಡಿ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ತಣ್ಣೀರಲ್ಲೇ ಸ್ನಾನ ಮಾಡ್ತಾಯಿದ್ದೀನಿ. ಬೆಂಗಳೂರು ಕ್ಲೈಮೇಟ್ ಹೇಗಿರುತ್ತೆ ಅಂತ ಗೊತ್ತು, ಇಂಥ ಕ್ಲೈಮೇಟಲ್ಲೂ ನಾನು ತಣ್ಣೀರು ಸ್ನಾನ ಮಾಡ್ತಾಯಿದ್ದೀನಿ. ಯಾವಾಗಲೂ ಹುಷಾರು ತಪ್ಪಿದ್ರೆ ಮಾತ್ರ ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ ಅಷ್ಟೇ. ಇದು ಯೂಟ್ಯೂಬಲ್ಲಿ ಒಂದು ಡಾಕ್ಟ್ರು ಕೊಟ್ಟಂಥ ಟಿಪ್ಸು, ಇದು ನನಗೆ ವರ್ಕ್ ಆಗ್ತಾಯಿದೆ. ಅದೇ ಸ್ಟೆಪ್ಸ್ನೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಗೆ ವರ್ಕ್ ಆದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಕೊಡಿ. ನಾಳೆ ರೂಲ್ ನಂಬರ್ 4 ಏನು ಅಂತ ನೋಡೋಣ. ನಾಳೆ ಸಿಗೋಣ. ಬಾಯ್.